ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಹೆಸರು ಬೇಳೆದು ಉಸ್ಲಿ ಮಾಡ್ತಾ ಇದ್ದೀನಿ. ಉಸ್ಲಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಹೆಸರು ಬೇಳೆನ ಒಂದು 2-3 ಟೈಮ್ಸ್ ಚೆನ್ನಾಗಿ ತೊಳೆದುಕೊಂಡಿದ್ದೀನಿ. ಮತ್ತು ಕುಕ್ಕರಲ್ಲಿ ಒಂದು ಸೀಟಿ ಬೇಕಂತಿಲ್ಲ, ನೀವು ಬೇಯಿಸಿದರೆ ಒಳ್ಳೆಯದು. ಆದರೆ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ಒಂದು ಸೀಟಿಗೆ ತೆಗೆದುಕೊಂಡ್ಬಿಡ್ತೀನಿ. ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ. ಅದರಲ್ಲಿ ನಾನು ಸ್ವಲ್ಪ ಆಯಿಲ್ ಮತ್ತು ಗೀ ಹಾಕ್ಕೊಂಡಿದ್ದೀನಿ. ಈಗ ನಾನು ಸಾಸಿವೆ ಹಾಕ್ತೀನಿ. ಸಾಸಿವೆ, ಕರಿಬೇವು, ಹಿಂಗು, ಆಮೇಲೆ ಈ ಹೆಸರುಬೇಳೆ ಹಾಕ್ಕೊಳ್ತೀನಿ. ಒಂದೇ ಸೀಟಿ ತೆಗೆದಿರುವಂಥ ಹೆಸರುಬೇಳೆ ಹಾಕ್ಕೊಳ್ತೀನಿ. ಉಪ್ಪು ಹಾಕ್ತೀನಿ, ಕಾಯಿ ತುರಿ ಹಾಕ್ತೀನಿ, ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತೀನಿ, ಒಂದು 4-5. ನೋಡಿ ಫ್ರೆಂಡ್ಸ್, ಈಗ ಈ ಥರ ಆಗಿದೆ. ನಾನು ಹೇಳಿದ್ನಲ್ಲ, ಸ್ವಲ್ಪ ತುಪ್ಪ, ಎಣ್ಣೆ, ಸಾಸಿವೆ, ಹಿಂಗು, ಕರಿಬೇವು, ಆಮೇಲೆ ಈ ಹೆಸರು ಬೇಳೆ ಹಾಕ್ಕೊಂಡೆ. ಒಂದೇ ಸೀಟಿ ತೆಗೆದಿದ್ದೀನಿ. ಆದರೂ ನೋಡಿ ಎಷ್ಟು ಇದಾಗಿ ಹೋಗ್ಬಿಟ್ಟಿದೆ. ನಮ್ಮ ಕುಕ್ಕರ್ ಸ್ವಲ್ಪ ಚೆನ್ನಾಗಿದೆ. ಒಂದು ಸೀಟಿ ತೆಗೆದ್ರೂ ಒಂಥರ ಬೋರ್ಡ್ ಆಗುತ್ತೆ. ಆದರೂ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸೀಟಿ ತೆಗೆದಿಲ್ಲ ಅಂದರೆ ತುಂಬ ಹೊತ್ತಾಗುತ್ತೆ, ಬೇಯಿಸ್ಬೇಕು. ಆಮೇಲೆ ಕಾಯಿ ತುರಿ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಹೆಸರು ಬೇಳೆದು ಪೊಂಗಲ್ ರೆಡಿ, ಉಸ್ಲಿ ರೆಡಿ.